ತುಂಬಾ ಜನ ಆ ಕುಡುಕ ತಂದೆ ತಾಯಿ ಇರಬಹುದು, ಬೇಜವಾಬ್ದಾರಿ ತಂದೆ ತಾಯಿಗಳಿಗೆ ಸಿಕ್ಕಂತಹ ಮಕ್ಕಳು ತುಂಬಾ ಸಣ್ಣ ವಯಸ್ಸಿಗೆ ಜವಾಬ್ದಾರಿಯನ್ನ, ಕುಟುಂಬ ಜವಾಬ್ದಾರಿಯನ್ನ ತಗೊಳ್ಳುವಂಥದ್ದು. ಆ ತಂದೆ ತಾಯಿಯನ್ನ ಹೊರತುಪಡಿಸಿ ತನ್ನ ಬೆನ್ನಿಗೆ ಬಿದ್ದಂತಹ ಒಂದು ಸಹೋದರ ಸಹೋದರಿಯನ್ನ ಏನು ತಂದೆ ತಾಯಿ ಮಟ್ಟದಲ್ಲಿ ನಿಂತ್ಕೊಂಡು ಅವ್ರಿಗೆಲ್ಲ ಒಂದು ಪೋಷಣೆ ಮಾಡಿರ್ತಕ್ಕಂಥ ಎಷ್ಟೋ ಉದಾಹರಣೆಗಳಿದೆ. ತಂದೆ ತಾಯಿ ಇಬ್ರು ಕೂಡ ಚಿಕ್ಕ ವಯಸ್ಸಲ್ಲೇ ತಾಯಿ ಕಳ್ಕೊಂಡಿರುವಂಥದ್ದು, ತಾಯಿ ಹೋದ್ಮೇಲೆ ಕುಡುಕ ತಂದೆ, ಅವರಿಂದ ಯಾವ ಸಂಸ್ಕಾರನೂ ಸಿಕ್ಕಿರಲ್ಲ. ಆದ್ರೆ ಈ ಮಗು ಮಾತ್ರ ತುಂಬಾ ಸಣ್ಣ ವಯಸ್ಸಿಗೆ ಇಷ್ಟು ಸಂಸ್ಕಾರಯುತವಾಗಿ ತನ್ನ ಬೆನ್ನಿಗೆ ಬಿದ್ದಂತಹ ತಮ್ಮಂದಿರುಗಳಿಗೆಲ್ಲವೂ ಓದಿಸಿ ತುಂಬಾ ಉನ್ನತ ಸ್ಥಾನಕ್ಕೆ ಸೇರಿಸುವಂತ ಸಂಸ್ಕಾರ ಹೇಗೆ ಬರುತ್ತೆ ಹಾಗಿದ್ರೆ? ಅದನ್ನ ನಾವು ನೋಡಿ, ಈಗ ಆ ಕುಟುಂಬದ ಬಾಂಡೇಜ್ ಆಗಿರುತ್ತೆ. ಅದು ಓ ನಮ್ಮ ತಂದೆ ಅಂತೂ ಹೋದ್ರು, ನಮ್ಮ ತಾಯಿನಾದ್ರೂ ನಾನು ಚೆನ್ನಾಗಿ ನೋಡ್ಕೊಳ್ಳೋಣ, ಬೆನ್ನಿಗೆ ಹುಟ್ಟಿದ ತಂಗಿದಿಯರಿದ್ದಾರೆ, ಅಣ್ಣಂದಿದ್ದಾರೆ, ಅವ್ರಿಗೇನಾದ್ರೂ ಒಂದು ಮಾಡೋಣ. ಇದು ಬರೀ ಜೀನಿಂದ ಬರಬೇಕು ಅಂತ ಏನಿಲ್ಲ. ಆ ಸಿಚುಯೇಷನ್ ಇಂದ, ಆ ಸಂದರ್ಭ ಅದನ್ನ ಅವನಿಗೆ ಅದು ತಲೆಗೆ ಹೋಗ್ಬಿಡುತ್ತೆ. ಅದು ನನ್ನ ತಾಯಿ ಹೌದು ನನ್ನ ದುಡಿತಾ ಇದ್ರು, ಇವಾಗ ಅವರಿಲ್ಲ, ನಾನು ಆಧಾರವಾಗಿದ್ದೀನಿ ಕುಟುಂಬಕ್ಕೆ, ನನ್ನ ತಾಯಿಯನ್ನ ನಾನು ಚೆನ್ನಾಗಿ ನೋಡ್ಕೋಬೇಕು, ನನ್ನ ತಂಗಿಯದಿರನ್ನ ಅಥವಾ ತಮ್ಮಂದಿರನ್ನ ನಾನು ಚೆನ್ನಾಗಿ ನೋಡ್ಕೋಬೇಕು, ಒಳ್ಳೆ ಶಿಕ್ಷಣ ಕೊಡಬೇಕು. ಯಾಕೆಂದರೆ ಸಮಾಜ ಇದನ್ನೆಲ್ಲ ಕಲಿಸುತ್ತೆ. ಜೀನಿಂದನೇ ಕೆಲವು ಸಮಾಜ, ನಾನು ಹೇಳ್ತೀನಿ, ಸಮಾಜದಲ್ಲಿ ಕಲಿಯುವುದು ತುಂಬಾನೇ ಇದೆ. ದೊಡ್ಡ ಪಾಠಶಾಲೆ ಅದು. ಅದಕ್ಕೆ ಒಳ್ಳೇದು ಕಲಿಸುತ್ತೆ ಸಮಾಜ, ಕೆಟ್ಟದ್ದನ್ನು ಕಲಿಸುತ್ತೆ. ನಮ್ಗೆ ಏನು ಅವಶ್ಯಕತೆ ಇದೆ ಅದು ಮಾತ್ರ ತಗೋಬೇಕು. ಅವಶ್ಯಕತೆ ಇರೋದನ್ನ ತಗೊಂಡು ಮಕ್ಕಳಿಗೆ ಒಳ್ಳೆ ಸಂಸ್ಕಾರಗಳನ್ನ ನಾವು ಕೊಡಬೇಕಾಗತ್ತೆ. ಹೌದು, ಯಾಕೆ ಓದಿಸ್ಬೇಕಾಗಿತ್ತು, ನೀನು ಹುಟ್ಟಿದ್ದೀನಿ, ನೀನು ದುಡ್ಕೊಂಡು ಹಂಗೆಲ್ಲ ಹೇಳೋಕ್ಕಾಗಲ್ಲ. ಅದು ಕೂಡ ಅದು ಈ ಬಾಂಧವ್ಯ ಬಾಂಡೇಜ್ ಬರಬೇಕು ಅಂತ ಅಂದರೆ ನಾವೇನು ಮಾಡಬೇಕು, ಒಟ್ಟಿಗೆ ಬದುಕುವಂಥದ್ದನ್ನ ಕಲಿಬೇಕು. ಒಟ್ಟಿಗೆ ಬದುಕೋದಿಲ್ಲ, ಅವನ್ನೆಲ್ಲೋ ಯಾವುದೋ ಹಾಸ್ಟೆಲ್ ತೊಗೊಂಡೋಗಿ ಹಾಕ್ತೀರಾ, ಇವಳು ಮಗಳನ್ನ ತೊಗೊಂಡು ಇನ್ನೆಲ್ಲೋ ಹಾಸ್ಟೆಲ್ಗೆ, ಅವನು ಇನ್ನೇನೋ ಕಲ್ತಿರ್ತಾನೆ, ಅಥವಾ ಇವಳು ಇನ್ನೇನೋ ಅಲ್ಲಿ ಕಲ್ತಿರ್ತಾರೆ. ನಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ನಾವೇ ಕಲಿಸ್ಬೇಕು. ಮಗು ಸಮಾಜಕ್ಕೆ ಹೋಗಿ, ಅಂದರೆ ಹೊರಗಿನ ಜಗತ್ತಲ್ಲಿ ಏನು ಬೇಕಾದರೂ ಸಹ ಕಲಿಯುತ್ತೆ. ನಾವು ಆದಷ್ಟು ನಮ್ಮ ಮಕ್ಕಳಿಗೆ ಒಳ್ಳೆಯ ಕೆಲಸಗಳನ್ನು ನಾವು ಮಾಡಿ ತೋರಿಸಿ ಮಾಡೋದ್ರ ಮುಖಾಂತರ ನಾವು ಅವ್ರಿಗೆ ಒಳ್ಳೆಯ ಶಿಕ್ಷಣವನ್ನು ಮತ್ತು ಒಳ್ಳೆಯ ಸಂಸ್ಕಾರವನ್ನು ನಾವು ಕೊಡಬೇಕಾಗತ್ತೆ. ಈಗ ನೋಡಿ, ಮಗು ಎಷ್ಟು ಗಂಟೆ ಸ್ಕೂಲ್, ನಿಮ್ಮ ಮಕ್ಕಳು ಎಲ್ಲ ಎಷ್ಟು ಗಂಟೆ ಸ್ಕೂಲಲ್ಲಿ ಇರ್ತಾರೆ? ಒಂದು 7ರಿಂದ 8 ಗಂಟೆ ಇರ್ಬೋದು ಅಲ್ವಾ? ಅದಾದಮೇಲೆ ಇಲ್ಲಿ ಬರ್ತಾರೆ ನಿಮ್ಮ ಮಕ್ಕಳು, ಮನೆಗೆ ಬರಬೇಕು. ಮನೆಗೆ ಬಂದು ಏನು ಮಾಡ್ತಾರೆ? ತಂದೆ ತಾಯಿ ಯಾರಾದರೂ ಮಾತಾಡ್ಸೋರಿದ್ದಾರೆ? ಇವಾಗ ಅಜ್ಜ ಅಜ್ಜಿನ ಯಾರಾದರೂ ಮಾತಾಡ್ಸೋರಿದ್ದಾರಾ? ಯಾರೂ ಇಲ್ಲ. ನಿಮ್ಮ ತಂದೆ ತಾಯಿನೂ ಹಾಗೆ ಅವರೆಲ್ಲ ಅವ್ರ ತಂದೆ ತಾಯಿ ಹಾಗೆ ಬೆಳ್ಕೊಂಬಂದಿದ್ದಾರಾ? ಅದೂ ಇಲ್ಲ. ಅವರೆಲ್ಲ ಚೆನ್ನಾಗೇ ನೋಡ್ಕೊಂಬಂದಿದ್ದಾರೆ, ಚೆನ್ನಾಗಿ ಸಂಸ್ಕಾರಗಳು ಮಾಡ್ಕೊಂಬಂದಿರ್ತಾರೆ. ನಾವು ಅವ್ರು ನೋಡಿ ಕಲಿಯೋಣ, ಆ ಸಂಸ್ಕಾರಗಳು ನಾವು ಕಲ್ತ್ಕೊಳ್ಳೋಣ. ಇದೆಲ್ಲ ಸಮಾಜಕ್ಕೆ ಅವಶ್ಯಕತೆ ಇದೆ. ಈಗ ತಂದೆ ತಾಯಿ ಅಣ್ಣ ತಮ್ಮಂದಿರು ಇವರೆಲ್ಲ ಯಾರು? ಇವರೆಲ್ಲ ಬೇರೆಯವ್ರು ಹುಟ್ಟಿದವರಲ್ಲ, ನಮ್ಮವರನ್ನ ನಾವು ನೋಡ್ಕೊಳ್ದೇ ಇರುವಂತಹ ಈ ಸಂಸ್ಕಾರಕ್ಕೆ ಬಂದರೆ ಮೌಲ್ಯಗಳಿಗೆ ಎಲ್ಲಿ ಬೆಲೆ ಇರುತ್ತೆ? ಆ ಮೌಲ್ಯಗಳನ್ನು ನಾವು ಸಂಪಾದನೆ ಮಾಡಬೇಕು. ಮೌಲ್ಯಗಳು ನೋಡಿ ನಾವು ಕಲ್ತ್ಕೋಬೇಕಾಗತ್ತೆ. ಇದಕ್ಕೆ ನಾನು ಹೇಳಿದೆ, ಯಾರೊಬ್ಬ ಬಿಡು, ಅವನು ಹುಟ್ಟಿದಾನೆ, ಅವನಿಗೆ ಯಾಕೆ ಅವನು ನೋಡ್ಕೊಳ್ತಾನೆ ಅಂದರೆ ಹಂಗಿಲ್ಲ. ಈ ಸಂಸ್ಕಾರ ಇದನ್ನೆಲ್ಲ ಹೇಳ್ಕೊಟ್ಟು, ಹೌದು ನೋಡ್ಕಂದ ನೀನು, ನಿನ್ನ ತಮ್ಮ ಕಣೋ, ನಿಮ್ಮ ಅಣ್ಣ ಕಣೋ, ಈ ಥರದ್ದೆಲ್ಲ ಹೇಳ್ಕೊಂಬಂದಿದ್ದಾರೆ. ಅವ್ರ ಜೊತೆ ಬೆಳಿಬೇಕಲ್ವ ನಾವು. ಇದೇ ಸಂಸ್ಕಾರ.